ಇಷ್ಟು ದಿನ ಪಾಸ್ಪೋರ್ಟ್ ಪಡಿಬೇಕು ಅಂತ ಹೇಳಿದ್ರೆ ಹಲವಾರು ದಾಖಲೆಗಳನ್ನ ಸಲ್ಲಿಸಬೇಕಾಗಿತ್ತು. ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಪಾಸ್ಪೋರ್ಟ್ಗಳು ರಿಜೆಕ್ಟ್ ಕೂಡ ಆಗ್ತಾ ಇದ್ವು. ಆದ್ರೆ ಇನ್ನು ಮುಂದೆ ನಿಮ್ಮ ಜನನ ಪ್ರಮಾಣ ಪತ್ರವನ್ನ ನೀಡಿದ್ರೆ ಸಾಕು ಪಾಸ್ಪೋರ್ಟ್ ಸಿಗಲಿದೆ. ಹೌದು, ಪಾಸ್ಪೋರ್ಟ್ ಪಡೆಯುವಂತಹ ನೀತಿಯನ್ನ ಸರಳೀಕರಣ ಮಾಡಲು ಮುಂದಾಗಿರತಕ್ಕಂತಹ ಕೇಂದ್ರ ಸರ್ಕಾರ ಹೊಸ ನಿಯಮವೊಂದನ್ನ ಜಾರಿಗೆ ತರಲು ನಿರ್ಧರಿಸಿದೆ. ಪಾಸ್ಪೋರ್ಟ್ ನಿಯಮಕ್ಕೆ ತಿದ್ದುಪಡಿ ಮಾಡಿ ಇನ್ನು ಮುಂದೆ ಜನನ ಪ್ರಮಾಣ ಪತ್ರದ ದಾಖಲೆಯೊಂದನ್ನೇ ಪುರಾವೆಯಾಗಿ ಪಡೆಯಲು ಸೂಚಿಸಲಾಗಿದೆ. ಹೌದು, ಈ ನಿಯಮ ಕೇವಲ 2023 ಅಕ್ಟೋಬರ್ 1 ಬಳಿಕ ಜನಿಸಿದವರಿಗೆ ಮಾತ್ರ ಅನ್ವಯವಾಗಲಿದೆಯಂತೆ. ಸದ್ಯ 1980ರ ಪಾಸ್ಪೋರ್ಟ್ ನಿಯಮಗಳಿಗೆ ತಿದ್ದುಪಡಿ ಜಾರಿಗೊಳಿಸುವಂತಹ ಕುರಿತು ಟಿಪ್ಪಣಿಯನ್ನು ಹೊರಡಿಸಲಾಗಿದ್ದು, ಅಧಿಕೃತ ಗೆಜೆಟ್ನಲ್ಲಿ ತಿದ್ದುಪಡಿ ಪ್ರಕಟಿಸಿದಂತ ನಂತರ ಹೊಸ ನಿಯಮಗಳು ಜಾರಿಗೆ ಬರಲಿವೆಯಂತೆ. ಇನ್ನು ಈ ಹೊಸ ನಿಯಮದ ಪ್ರಕಾರ ಪಾಲಿಕೆಗಳಿಂದ ಜನನ ಮತ್ತು ಮರಣಗಳ ನೋಂದಣಿ ಕಾಯ್ದೆಯ 1969ರ ಅಡಿ ಅಧಿಕಾರ ಹೊಂದಿರತಕ್ಕಂತಹ ಪ್ರಾಧಿಕಾರ ನೀಡಲಾದಂತಹ ಪ್ರಮಾಣ ಪತ್ರಗಳನ್ನು ಪಾಸ್ಪೋರ್ಟ್ಗೆ ದಾಖಲೆಯಾಗಿ ನೀಡಬೇಕು. ಇನ್ನು 2023ರ ಅಕ್ಟೋಬರ್ 1 ಬಳಿಕ ಜನಿಸಿದವರು ಜನನ ಪ್ರಮಾಣ ಪತ್ರವನ್ನು ನೀಡಿದ್ರೆ ಮಾತ್ರ ಸಾಕಾಗತ್ತೆ. ಇದಕ್ಕೆ ಸಂಬಂಧಿಸಿದಂತಹ ಯಾವುದೇ ಹೆಚ್ಚುವರಿ ದಾಖಲೆಗಳ ಅವಶ್ಯಕತೆ ಇರೋದಿಲ್ಲ. ಇನ್ನು ಇದಕ್ಕೆ ಮುಂಚೆ ಜನಿಸಿದಂತಹ ಅರ್ಜಿದಾರರು ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಶಾಲೆಯ ಟ್ರಾನ್ಸ್ಫರ್ ಪ್ರಮಾಣ ಪತ್ರಗಳಂತಹ ಪರ್ಯಾಯ ದಾಖಲೆಗಳನ್ನ ಜನ್ಮ ದಿನಾಂಕದ ದಾಖಲೆಯಾಗಿ ಸಲ್ಲಿಸಬಹುದಾಗಿದೆಯಂತೆ. ಇನ್ನು ಈ ಹಿಂದೆ 1989ರ ಜನವರಿ 26ರ ಬಳಿಕ ಜನಿಸಿದವರು ಪಾಸ್ಪೋರ್ಟ್ ಪಡೆಯಲು ಜನನ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯಗೊಳಿಸಲಾಗಿತ್ತು. ಆದರೆ 2016ರಲ್ಲಿ ಇದನ್ನು ರದ್ದುಗೊಳಿಸಲಾಗಿತ್ತು. ಇದೀಗ ಈ ನಿಯಮಾವಳಿಗಳನ್ನು ಮತ್ತೆ ಜಾರಿ ಮಾಡಲಾಗಿದೆ.